ಬೆಂಗಲ್ ಚಂಡಮಾರುತದ ಅಬ್ಬರದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇವತ್ತು ಸಾಮಾನ್ಯ ಸಂಡೇ, ಅಧಿಕಾರಿಗಳೆಲ್ಲ ಇವತ್ತು ಸಂಡೇ ಅಪ್ಪ ಆರಾಮಾಗಿ ಮನೆಯಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ರು. ಆದರೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳ ಲೀವ್ ಕ್ಯಾನ್ಸಲ್ ಆಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ಬಗ್ಗೆ ಮಾತಾಡಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪಾಲಿಕೆ ಅಲರ್ಟ್ ಆಗಿದೆ. ಇದೇ ರೀತಿ ಜಿಟಿಜಿಟಿಯ ಮಳೆ ಮುಂದುವರಿಬಹುದು. ಸಾಧಾರಣದಿಂದ ಹಗುರ ಮಳೆಯಿಂದ ಸಾಧಾರಣ ಮಳೆವರೆಗೂ ಕೂಡ ಪರಿಸ್ಥಿತಿ ಬದಲಾಗಬಹುದು. ಒಂದು ವೇಳೆ ಇದೇ ರೀತಿ ಸಾಧಾರಣ ಮಳೆ ಮುಂದಿನ 3 ದಿನಗಳು ಸುರಿತು ಅಂತಂದ್ರೆ ಬೆಂಗಳೂರಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಅದೇನು ಹೊಸ್ತಲ್ವಲ್ಲ. ಕೆರೆ ಅಂಗಳದ ಪ್ರದೇಶ ಮಳೆ ಬಂತು ಅಂತಂದ್ರೆ ಅದು ಸಾಮಾನ್ಯ ಮಳೆ ಬಂದರೂ ಸಾಕಾಗತ್ತೆ. ಹಾಗಾಗಿ ಯಾವುದೇ ತೊಂದರೆ ಆದರೆ ಅಧಿಕಾರಿಗಳ ನೇರ ಕಾರಣ ಅಂತ ಹೇಳಿ ಬಿಬಿಎಂಪಿ ಆಯುಕ್ತರು ಹೇಳಿಬಿಟ್ಟಿದ್ದಾರೆ. ತುಷಾರ್ ಗಿರಿನಾಥ್ ಇವತ್ತಿನ ಲೀವ್ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಆಯಾ ಅಧಿಕಾರಿಗಳು ವಹಿಸಿರುವಂಥ ವಲಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅಧಿಕಾರಿಗಳೇ ಪ್ರಮುಖ ಕಾರಣ ಆಗ್ತಾರೆ ಅನ್ನೋದನ್ನ ತುಷಾರ್ ಗಿರಿನಾಥ್ ಬಹಳ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇವತ್ತು ಫಾಲ್ ಆಗ್ತಾ ಇದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಪುಡುಚೇರಿ ಮತ್ತು ಅಲ್ಲಿ ಹತ್ತಿರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಳಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ. ನಾಳೆ ಮತ್ತು ನಾಳೆದ್ದು ಕೆಲವು ಕಡೆಗೆ ಲೈಟ್ ಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ನು ಬರ್ಬೋದು ಅಂತ ಇದೆ. ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ, ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಮ್ ಬರುತ್ತೆ ಅದು ಹೇಳೋದಿಲ್ಲ. ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ. ಎಲ್ಲ ರಜೆ ಕ್ಯಾನ್ಸಲ್ ಆಗಿದೆ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೇರೆ ಯಾರಿಗೂ ರಜೆ ಇಲ್ಲ. ಈಗ ನೋಡಿ, ಇವತ್ತು ಫಾಲ್ ಆಗ್ತಾ ಇದೆ. ನಮ್ಮ ಸೈಕ್ಲೋನ್ ಏನಿದೆ ಅದು ಪುಡುಚೇರಿ ಮತ್ತು ಅಲ್ಲಿ ಹತ್ತಿರ ಫಾಲ್ ಆಗಿದೆ. ಈಗ ಹವಾಮಾನ ಇಲಾಖೆದು ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಷ್ಮಿತಾ. ಮಳೆ ಬೆಂಗಳೂರಿನಲ್ಲೂ ವ್ಯಾಪಕ ಆಗುವ ಸೂಚನೆ ಏನಾದರೂ ಇದೆಯಾ? ಪಾಲಿಕೆಯ ಅಧಿಕಾರಿಗಳಿಗೆ ರಜೆ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣ ಏನು? ಹವಾಮಾನ ಪರಿಸ್ಥಿತಿಯ ಬಗ್ಗೆ ಇರುವ ಮುನ್ನೆಚ್ಚರಿಕೆ ಏನು ಸುಷ್ಮಿತಾ? ಪ್ರಣುತ್, ಏನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಹೀಗಾಗಿ ಚೆನ್ನೈ, ಪುದುಚೇರಿ ಹಾಗೆ ಅದರ ಎಫೆಕ್ಟ್ ಕರ್ನಾಟಕದ ಮೇಲೂ ಕೂಡ ಬಿದ್ದಿದೆ. ಹೀಗಾಗಿ ಕರ್ನಾಟಕದ ದಕ್ಷಿಣ ಒಳನಾಡು ಏನಿದೆ, ಬೆಂಗಳೂರು ಆಗಿರಬಹುದು, ಮಂಡ್ಯ, ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಕರಾವಳಿ ಭಾಗದಲ್ಲಿ ಇನ್ನು 3-4 ದಿನ ಮಳೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ನಿನ್ನೆ ನೋಡಿದಂಗೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮೋಡ ಮುಸುಕಿದ ವಾತಾವರಣ ಇತ್ತು. ಹಾಗೆ ರಾತ್ರಿ ವೇಳೆಯಲ್ಲಿ ಜಿಟಿ ಮಳೆ ಶುರುವಾಯಿತು. ಈಗಲೂ ಕೂಡ ಬೆಂಗಳೂರಲ್ಲಿ ಜಿಟಿ ಮಳೆ ಆಗ್ತಾ ಇದೆ. ಹಾಗೆ ವಿಪರೀತವಾಗಿ ಚಳಿಗಾಲ ಆಗಿರೋದ್ರಿಂದ ವಿಪರೀತವಾಗಿ ಚಳಿಯೂ ಕೂಡ ಇದೆ. ಹಾಗೆ ನಾಳೆ ಮತ್ತೆ ನಾಡಿದ್ದು ಈ ಒಂದು ದಕ್ಷಿಣ ಒಳನಾಡು ಏನಿದೆ ಹಾಗೆ ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತೆ. ಹೀಗಾಗಿ ಹವಾಮಾನ ಇಲಾಖೆಯು ಕೂಡ ದಕ್ಷಿಣ ಒಳನಾಡು ಹಾಗೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಒಂದ್ ರೀತಿಯಲ್ಲಿ ಅಂದ್ರೆ ಇವತ್ತು ಮತ್ತೆ ನಾಳೆ ನಾಡಿದ್ದು ವ್ಯಾಪಕವಾಗಿ ಮಳೆ ಆಗೋದ್ರಿಂದ, ಇವತ್ತು ಎಸ್ಪೆಷಲಿ ಸಂಡೇ ಇರೋದ್ರಿಂದ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲಿರುವಂತಹ ಅಧಿಕಾರಿಗಳಿಗೆ ರಜೆ ಇರುತ್ತೆ. ಆದ್ರೆ ಈ ಒಂದು ಮಳೆ ಬಂದ ತಕ್ಷಣ ಬೆಂಗಳೂರಲ್ಲಿ ನಾವು ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ. ಹೀಗಾಗಿ ಇವತ್ತು ಸಂಡೇ ಆಗಿದ್ರು ಕೂಡ ಯಾವೊಬ್ಬ ಬಿಬಿಎಂಪಿ ಅಧಿಕಾರಿಗೂ ಕೂಡ ರಜೆ ಇಲ್ಲ. ಅಂದ್ರೆ ಝೋನಲ್ ಅಧಿಕಾರಿಗಳೆಲ್ಲರೂ ಕೂಡ, ಅದ್ರ ಜೊತೆಗೆ ಇಂಜಿನಿಯರ್ಸ್ ಆಗಿರಬಹುದು, ಪಾಲಿಕೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಇವತ್ತು ರಜೆಯನ್ನ ಕ್ಯಾನ್ಸಲ್ ಮಾಡಿರುವಂತಹದ್ದು ಮುಖ್ಯ ಆಯುಕ್ತರು. ಸೊ ಇವತ್ತು ಏನಾದ್ರೂ ಸಣ್ಣ ಪುಟ್ಟ ಅವಘಡಗಳು ಮಳೆಯಿಂದ ಸಂಭವಿಸಿದ್ರು ಕೂಡ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಒಂದು ವೇಳೆ ಅವರೇನಾದ್ರೂ ಆ ಒಂದು ಸಮಯದಲ್ಲಿ ಆ ಒಂದು ಜಾಗದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಕಾರಣ ಆಗ್ತಾರೆ ಅಂತಾನೂ ಹೇಳಿ ಅವರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ತುಷಾರ್ ಗಿರಿನಾಥ್ ಅವರು ಕೊಟ್ಟಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಇನ್ನು 2-3 ದಿನ ಮಳೆ ಆಗೋದ್ರಿಂದ ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದರೂ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಹಾಗೆ ಇದ್ರ ಜೊತೆಗೆ ಏನು ಮೋಡ ಮುಸುಕಿದ ವಾತಾವರಣ ಹಾಗೆ ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೂ ಕೂಡ ಇದು ಕಾರಣ ಆಗೋದ್ರಿಂದ ಜನರು ಆದಷ್ಟು ಮನೆಯಲ್ಲಿರದೆ ಒಳ್ಳೆದು. ಹಾಗೆ ಬಿಸಿ ಆಹಾರ ಪದಾರ್ಥಗಳನ್ನಾಗಿರಬಹುದು, ಸ್ವೆಟರು, ಮಫ್ಲರ್ ಇವುಗಳನ್ನೆಲ್ಲ ಉಪಯೋಗಿಸೋದು ಸೂಕ್ತ ಅಂತಾನೆ ಹೇಳ್ಬೋದು. ಪ್ರಣುತ್, ಸುಷ್ಮಿತಾ ಮಾಹಿತಿಗೆ